ನೋಡಿ ಒಂಥರ ಈ ಕಾನ್ಸಂಟ್ರೇಷನು ನೀರಿಗೂ ಪ್ರಾಯಶ ಏನೋ ಒಂದು ಸಂಬಂಧ ಇದೆ ಅಂತ ಕಾಣ್ತಾ ಅದು. ನೀವು ಆರ್ಕಿಮಿಡೀಸ್ ನೋಡಿ ಇಲ್ಲಿ ಐನ್ಸ್ಟೀನ್ ಅವರು ನೋಡಿ, ತೇಜಸ್ವಿಯವರು ಸಾಹಿತ್ಯ ತೇಜಸ್ವಿಯವರು ನೋಡಿ. ಹಾಗೆ ಒಂಥರ ಈ ಕಾನ್ಸಂಟ್ರೇಷನ್ ಬರಬೇಕಾಗಿದ್ರೆ ಆ ಥರ ಇರಬೇಕಾಗುತ್ತೆ ಅಂತ ಕಾಣುತ್ತೆ. ಲೋಹಿಯಾ ಅವರು ಜರ್ಮನಿಯಲ್ಲಿದ್ದಾಗ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ನೋಡಕ್ಕೆ ಹೋಗಿದ್ರು. ಲೋಹಿಯಾ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರು ನೋಡಕ್ಕೆ ಹೋಗಿದ್ದಾಗ ಅಲ್ಲಿ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರು ಮನೆಯಲ್ಲಿ ಇದ್ದರು, ಬಟ್ ಮುಂದ್ಗಡೆ ಇರಲಿಲ್ಲ. ಅವರ ಪತ್ನಿ ಮಾತ್ರ ಎದುರುಗಡೆ ಸಿಕ್ಕಿದ್ರು. ನಾನು ಭಾರತದಿಂದ ಬಂದವನು, ನಾನು ಈ ಮಹಾವಿಜ್ಞಾನಿ ಐನ್ಸ್ಟೀನ್ ಅವರನ್ನು ನೋಡಬೇಕು ನಾನು ಅಂತ ಅವ್ರು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಅವರು ಸ್ನಾನದ ಮನೆಯಲ್ಲಿ ಅವರು ನೀರಲ್ಲಿ ಕುಳಿತಿದ್ದಾರೆ. ನೀರಲ್ಲಿ ಅಂದರೆ ಒಂದರ ಅದಕ್ಕೆ ಏನಂತಾರೆ, ಬಾತ್ ಟಬ್. ಆ ಬಾತ್ ಟಬ್ಬಲ್ಲಿ ಅವರು ಕುಳಿತಿದ್ದಾರೆ. ಹಾಗಾಗಿ ಅವರು ಆ ಬಾತ್ ಟಬ್ಬಿಂದ ಏಳುವವರೆಗೆ ನಾವು ಅವ್ರನ್ನ ಏಳ್ಸೋಕ್ಕಾಗಲ್ಲ. ಅವ್ರು ಬಾತ್ ಟಬ್ಬಿನ ಹೊರಗೆ ಬಂದ ಮೇಲೆ ಬೇಕಾದರೆ ನೀವು ಅವ್ರನ್ನ ಭೇಟಿ ಆಗ್ಬೋದು, ನೀವು ಕಾಯಿರಿ ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಐನ್ಸ್ಟೀನ್ ಬರೋದೇ ಇಲ್ಲ. ಆಮೇಲೆ ಇವರು ಕೇಳ್ತಾರೆ ಅವರ ಪತ್ನಿಯನ್ನು, ಅದು ಯಾಕೆ ಬರಲಿಲ್ಲ, ಏನು ಮಾಡ್ತಾರೆ ಅಷ್ಟೊತ್ತು 2 ಗಂಟೆ ಎಲ್ಲ ಅಂತ. ಅವರು ಯಾವುದೋ ವಿಜ್ಞಾನದ ಕುರಿತು ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಯೋಚನೆ ಕೊನೆಗೆ ಏನಾದರೂ ಯೋಚನೆ ಬಂದರೆ ಆಮೇಲೆ ಅಲ್ಲಿಂದ ತಕ್ಷಣ ಎದ್ದು ಬರ್ತಾರೆ. ಇಲ್ಲಿರೋರು ಆ ಕಡೆ ಬರೋದೇ ಇಲ್ಲ ಅನ್ನೋ ಮಾತನ್ನು ಐನ್ಸ್ಟೀನ್ ಅವರ ಪತ್ನಿ ಹೇಳ್ತಾರೆ. ನೋಡಿ, ಅದನ್ನು ಹೇಳಿದಾಗ ನನಗೆ ಏನು ಜ್ಞಾಪಕ ಬರ್ತಿದೆ ಅಂತಂದರೆ, ನಿಮಗೆಲ್ಲ ಪ್ರಾಯಶಃ ಅದನ್ನು ಇಲ್ಲಿ ಯಾರೂ ಹೇಳಿಲ್ಲ, ತೇಜಸ್ವಿಯವರಿಗೆ ಮೀನು ಶಿಕಾರಿಯ ಆಸಕ್ತಿ ತುಂಬ ಇತ್ತಲ್ಲ, ಅದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಅದು ಅಲ್ಲೇ ನನಗನ್ನಿಸುತ್ತೆ, ಅವರು ಮೀನು ಶಿಕಾರಿಕನ್ನ ಅವ್ರು ಕೊನೆ ದಿನಗಳೆಲ್ಲ ಮೀನನ್ನು ಹಿಡಿದ್ಬಿಟ್ಟು ದೊಡ್ಡ ಮೀನನ್ನು ಬಿಟ್ಬಿಡ್ತಾ ಇದ್ರು. ಅದನ್ನು ಮನೆಗೆ ತರಲಿಲ್ಲ, ಅಡಿಗೆ ಮಾಡೋಕ್ಕೆ ತರ್ತಾ ಇರಲಿಲ್ಲ. ಕೊನೆಗೆ ಅದನ್ನು ಬಿಟ್ಟೇ ಬಿಡ್ತಿದ್ರು. ನನಗನ್ನಿಸುತ್ತೆ ಅವರು ಯಾಕೆ ಅದನ್ನು ಮಾಡ್ತಾ ಇದ್ರು ಅಂತಂದರೆ, ನೋಡಿ, ಈಗ ಮೀನು ಹಿಡಕ್ಕೆ ನೀವು ಗಾಳು ಹಾಕಿ ಕೂತಿದ್ದಾಗ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ರು ಇದ್ರು ಕೂಡ ಅವ್ರು ಪರಸ್ಪರ ಮಾತಾಡಲ್ಲ. ನೀವು ಏನು ಚಿಂತನೆ ಮಾಡ್ತಿದ್ರೆ ಅದನ್ನು ನೀವು ಮುಂದುವರ್ಸ್ಕೊಂಡೇ ಹೋಗ್ಬೋದು. ಹಾಗಾಗಿ ತೇಜಸ್ವಿಯವರಿಗೆ ಏನಾದರೂ ಕಥೆಯನ್ನು ಹೇಗೆ ಮುಂದುವರಿಸಬೇಕು, ಈ ಕಥೆಯನ್ನು ಹೇಗೆ ಬರೀಬೇಕು, ಹಾಗಂತೆಲ್ಲ ಅವರಿಗೆ ಆಲೋಚನೆ ಬರಬೇಕು ಅಂತಾದರೆ ಅವ್ರಿಗೆ ಯಾರು ಪಕ್ಕದಲ್ಲಿ ಇದ್ದವರು ಕೂಡ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನೋಡಿ, ಆಗ ತುಂಡಾಗೋಗುತ್ತೆ, ಆ ಚಿಂತನ ಸರಣಿ ತುಂಡಾಗೋಗುತ್ತಲ್ಲ. ಅದಕ್ಕೆ ನನಗನ್ನಿಸುತ್ತೆ, ಅವರು ಏನು ಈ ಮೀನಿನ ಶಿಕಾರಿ ಮಾಡ್ತಿದ್ರೋ ಅದು ಮೀನಿನ ಶಿಕಾರಿ ಅವರಿಗೆ ಒಂದು ರೀತಿಯಲ್ಲಿ ಹೊರಗೆ ಒಂದು ಸಂತೋಷನ ಕೊಡ್ತಾ ಇದ್ದಿರ್ಬೋದು. ಆದರೆ ಒಳಗಡೆ ನನಗೆ ಏನಿಸ್ತು ಅಂದರೆ, ಅದನ್ನು ಉಪಯೋಗಿಸ್ಬಿಟ್ಟು ಅವರು ಕಾನ್ಸಂಟ್ರೇಷನ್ ಮಾಡ್ತಿದ್ರು. ಅದನ್ನು ಉಪಯೋಗಿಸ್ಬಿಟ್ಟು ಏನು ಕಥೆಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ರು ಅಂತ ನನಗೆ ಭಾಸವಾಗುತ್ತೆ. ಅದು ನೋಡಿ, ಆ ಥರ ಈ ನೀರಿನ ಸಂಬಂಧ ನೋಡಿ, ಈಗ ಐನ್ಸ್ಟೈನ್ಗೆ ನೀರಿನ ಸಂಬಂಧ ಇತ್ತಲ್ಲ, ಅದೇ ಥರ ನೋಡಿ ಆರ್ಕಿಮಿಡೀಸ್ನ ಕತೆ ಕೇಳಿರ್ಬೋದು. ಆರ್ಕಿಮಿಡೀಸ್ ಕೂಡ ಒಮ್ಮೆ ಅವನಿಗೂ ಅದೇ ಥರ ನೋಡಿ, ಅವನು ಯುರೇಕಾ ಅಂತ ಅಲ್ಲಿ ಕೂಕೊಂಡು ಓಡಿ ಹೋಗ್ತಾನೆ. ನೋಡಿ, ಎಲ್ಲಿನ ಸ್ನಾನದ ಮನೇಲಿ ಓಡೋಗ್ತಾನೆ ಅವನು, ನೀರಿನ ಸಂಬಂಧ ಸ್ನಾನದ ಮನೇಲಿ ಓಡೋಗ್ತಾನೆ. ಯುರೇಕ ಅಂದ್ರೆ ನಾನು ಕಂಡು ಹಿಡಿದೆ ಆ ಏನು ಕಿರೀಟ ಐತಲ್ಲ, ರಾಜನ ಚಿನ್ನದ ಕಿರೀಟದಲ್ಲಿ ಎಷ್ಟು ಬೇರೆ ಚಿನ್ನ ಅಲ್ಲದೆ ಇರುವ ವಸ್ತು ಇತ್ತು ಅಂತ ಅನ್ನೋದು ಅವ್ನಿಗೆ ಗೊತ್ತಾಯ್ತಲ್ಲ. ಹಾಗೆ ನೋಡಿ, ಒಂಥರ ಈ ಕಾನ್ಸಂಟ್ರೇಷನು ನೀರಿಗೂ ಪ್ರಾಯಶ ಏನೋ ಒಂದು ಸಂಬಂಧ ಇದೆ ಅಂತ ಕಾಣ್ತಾ. ಅದು ನೀವು ಆರ್ಕಿಮಿಡೀಸ್ ನೋಡಿ, ಇಲ್ಲಿ ಐನ್ಸ್ಟೀನ್ ಅವರು ನೋಡಿ, ತೇಜಸ್ವಿಯವರು ಸಾಹಿತ್ಯ ತೇಜಸ್ವಿಯವರು ನೋಡಿ. ಹಾಗೆ ಒಂಥರ ಈ ಕಾನ್ಸಂಟ್ರೇಷನ್ ಬರಬೇಕಾಗಿದ್ರೆ ಆ ಥರ ಇರಬೇಕಾಗುತ್ತೆ ಅಂತ ಕಾಣುತ್ತೆ. ಆಮೇಲೆ ನಾನು ಹೆಚ್ಚು ಮಾತಾಡಲ್ಲ, ನನಗೆ ಇಲ್ಲಿ 10 ನಿಮಿಷ ಕೊಟ್ಟಿದ್ದಾರೆ, ನಾನು ಪ್ರಾಯಶಃ ಅದಕ್ಕಿಂತ ಮೊದಲೇ ಮುಗಿಸ್ತೀನಿ. ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ತಮ್ಮ ಕೊನೆಯ ದಿನಗಳಲ್ಲಿ ತೇಜಸ್ವಿಯವರ ಮನೆಗೆ ತುಂಬ ಬರ್ತಾಯಿದ್ರು. ಅವರು ಬ್ಯಾಂಗ್ಳೂರಿಗೆ ಬರುವಾಗೆಲ್ಲ ಆ ಥರ ಮೂಡಿಗೆರೆಯಲ್ಲಿ ತೇಜಸ್ವಿಯವರ ಮನೆಗೆ ಬಂದು ಅಲ್ಲಿ ಮಾತನಾಡಿ ಹೋಗ್ತಿದ್ರು, ಅಥವಾ ಬರುವಾಗಲೂ ಕೂಡ ಅವರು ಬರೋ ಸಂದರ್ಭ ಇತ್ತು. ಅವರು ಒಮ್ಮೆ ಒಂದು ಪತ್ರ ಬರೀತಾರೆ, ನಾನು ವಿಜ್ಞಾನದ ಕುರಿತು ಬರೆದಿದ್ದೇನೆ, ನಾನು ಓದಿ ವಿಜ್ಞಾನದ ಕುರಿತು ಬರೆದಿದ್ದೇನೆ, ಆದರೆ ನೀವು ಅನುಭವಿಸಿ ವಿಜ್ಞಾನದ ಕುರಿತಾಗಿ ಬರೆದಿದ್ದೀರಾ, ಹಾಗಾಗಿ ನೀವು ನನಗಿಂತ ದೊಡ್ಡ ಲೇಖಕರು ಅಂತಹ ದೊಡ್ಡ ಸಾಹಿತಿ ಕಾರಂತರು ತೇಜಸ್ವಿಗೆ ಹೇಳ್ತಾರೆ. ಅಂದರೆ ನಾನು ಓದಿ ವಿಜ್ಞಾನದ ಕುರಿತು ಬರೆದೆ, ಅವರೇ ಅನೇಕ ವಿಜ್ಞಾನದ ಕೃತಿಗಳನ್ನು ನೀವು ಓದಿರ್ತೀರ, ಓದಿ ವಿಜ್ಞಾನದ ಕೃತಿ ಬರೆದೆ, ಆದರೆ ನೀವು ಅನುಭವಿಸಿ ವಿಜ್ಞಾನದ ಕುರಿತಾಗಿ ಬರೆದಿದ್ದೀರಾ, ಕಥೆಗಳನ್ನೆಲ್ಲ ಬರೆದಿದ್ದೀರಾ, ಹಾಗಾಗಿ ನೀವು ನನಗಿಂತ ದೊಡ್ಡ ಲೇಖಕರು ಅಂತಹ ದೊಡ್ಡ ಲೇಖಕರೇ ತೇಜಸ್ವಿಯವರನ್ನು ಹೊಗಳಿದ್ದಾರೆ. ಅದಕ್ಕೆ ತೇಜಸ್ವಿಯವರು ಉತ್ತರವನ್ನು ಬರೀತಾರೆ. ಸೊ ಅವರಿಗೆಲ್ಲ ನೀವು ಬರೆದಕ್ಕೆ ತುಂಬ ಥ್ಯಾಂಕ್ಸ್ನೆಲ್ಲ ಹೇಳಿ ಕೇಳ್ತಾರೆ. ನಾನು ನನ್ನ ಅನುಭವವನ್ನು ನಾನು ಕಥೆಗಳ ಮೂಲಕ ನಾನು ತಿಳಿಸ್ತೇನೆ, ಆದ್ದರಿಂದ ಈ ಏನು ಓದುಗರಿದ್ದಾರೋ ಅವರು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗ್ತಾರೆ ಅಂತ ಅವ್ರು ಹೇಳ್ತಾರೆ ಅದರಲ್ಲಿ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಕೆಲವು ಲೇಖಕರಿಗೆ
ಈ ಓದುಗರ ಕುರಿತು ಚಿಂತೆನೇ ಇರಲ್ಲ ಅಂತ, ಅವರು ಅವ್ರ ಕುರಿತು ಯೋಚನೆ ಮಾಡಲ್ಲ ಅವರು ಅನ್ನುವ ಮಾತನ್ನು ಅವರು ತೇಜಸ್ವಿಯವರು ಅದರಲ್ಲಿ ಬರೀತಾರೆ. ಹಾಗಾಗಿ ತೇಜಸ್ವಿಯವರ ಕೃತಿಗಳು ಈಗ 80 ಮುದ್ರಣ ಯಾಕೆ ಆಯಿತು ಅಂತಂದರೆ ಅವರ ಬರವಣಿಗೆ ಇದೆಯಲ್ಲ, ಆ ಬರವಣಿಗೆ ಅವರು ಅವ್ರು ಅನುಭವಿಸಿದ ಒಂದು ಇದು ನೋಡಿ. ಅದರಲ್ಲಿ ಇನ್ನೊಂದು ಅವರ ಪರಿಸರದ ಕಥೆಗಳನ್ನು ಕಾಣುತ್ತೆ. ಅದರಲ್ಲೊಂದು ಸಣ್ಣ ಕತೆ ಬರುತ್ತೆ. ಅದರಲ್ಲಿ ಮಾರ ಅಂತ ಒಬ್ಬ ಇದ್ದಾನೆ ನೋಡಿ, ಅವ್ರ ಮನೆಯಲ್ಲಿ ಕೆಲಸಕ್ಕಿದ್ದವ್ರು ಮಾರ ಅಂತ. ಮಾರ ಒಮ್ಮೆ ತೇಜಸ್ವಿಗೆ ಹೇಳ್ತಾನೆ, ಅದರಲ್ಲಿ ತೇಜಸ್ವಿನೂ ಬರ್ತಾರೆ, ಅದರಲ್ಲಿ ತೇಜಸ್ವಿಗೆ ಹೇಳ್ತಾನೆ ಅಲ್ಲಿ ಒಂದು ಕಾಡು ಕೋಳಿ ಹೇಟೆ ಇದೆ ಅಂತಂದರೆ, ಅಂದರೆ ಹೇಟೆ ಅಂದರೆ ಹುಂಜಾಲ, ಹೇಟೆ ಅಂದರೆ ಹೆಣ್ಣು ಕೋಳಿ, ನಿಮಗೆಲ್ಲ ಗೊತ್ತಿದೆಯಲ್ಲ. ಹಾಗೆ ಒಂದು ಕಾಡು ಕೋಳಿ ಹೇಟೆ ಇದೆ, ದೊಡ್ಡ ಊಟ. ಅದಕ್ಕೆ ಬಹುಶಃ ಏನೊಂದು ಭೂತ ಮೆಟ್ಕೊಂಡಿದೆ ಅಂತ ಕಾಣುತ್ತೆ ಅಂತ. ಯಾಕೆ ಭೂತ ಮೆಟ್ಕೊಂಡಿದೆ ಅಂತಂದರೆ ಅದು ನಮ್ಮನ್ನು ನೋಡಿದಾಗ ಏನೇನೋ ಆಗಿ ಒಂದು ಬೀಳೋ ಥರ ಆಗಿ ಓಡಿ ಏನೋ ಹೋಗುತ್ತೆ, ಅದ್ರ ಹತ್ತಿರ ಹೋದಾಗ ತಪ್ಸ್ಕೊಂಡು ಬಿಡುತ್ತೆ ಅದು ಅಂತ. ಹತ್ತಿರ ಹೋಗುವವರೆಗೆ ಸುಮ್ಮನೆ ನಿಧಾನವಾಗಿ ಹೋಗುತ್ತೆ, ನೀವು ಹತ್ತಿರ ಹೋದರೆ ಅದು ಓಡಿ ಹೋಗುತ್ತೆ ಅಂತ ಆ ಥರ ಬಡಿತಾರೆ ನೋಡಿ. ಅದು ಏನನ್ನು ಸೂಚಿಸ್ತದೆ ಅಂದರೆ ಇದು ಕೋಳಿ ಹೇಟೆ ಇತ್ತಲ್ಲ, ಅದು ಅಲ್ಲಿ ಮೊಟ್ಟೆ ಇಟ್ಟಿತ್ತು, ಒಂದು 10-20 ಮೊಟ್ಟೆ ಇಟ್ಟಿತ್ತದು. ಯಾರಾದರೂ ಅಲ್ಲಿ ಮೊಟ್ಟೆ ಮೇಲೆ ಕಾವು ಕೂತಿರ್ತದು. ಯಾರಾದರೂ ಮನುಷ್ಯರು ಬಂದರೆ ಅವರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಬೇಕಲ್ಲ, ಅದಕ್ಕೆ ಅದು ತನಗೆ ಓಡೋಕ್ಕಾಗಲ್ಲ, ನಾನು ಇದು ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಓಡುತ್ತೆ ಅದು. ಅವ್ರ ಹತ್ತಿರ ಬಂದಾಗ ಮತ್ತೆ ದೂರ ಫಾಸ್ಟಾಗಿ ಓಡುತ್ತೆ, ಇನ್ನೂ ದೂರದ ಓಡುತ್ತೆ ಹೀಗೆ. ಹಾಗೆ ಅದು ಏನಂತಂದರೆ ಏನು ಸೂಚಿಸುತ್ತೆ ಅಂದರೆ ಈ ತೇಜಸ್ವಿ ಏನು ಬರಿತಾ ಇದೆ ಅಂದರೆ ಈ ಜೀವಜಾಲ ಇದೆಯಲ್ಲ, ಈ ಪ್ರಕೃತಿಯಲ್ಲಿ ಜೀವಜಾಲ ಇದೆಯಲ್ಲ, ಅದ್ರ ಕುರಿತು ಅವ್ರಿಗೆ ತುಂಬ ಪ್ರೀತಿ ಇತ್ತು, ಅದ್ರ ಕುರಿತು ಅಧ್ಯಯನ ಮಾಡ್ತಾ ಇದ್ರು. ಅದನ್ನು ಅಧ್ಯಯನ ಮಾಡಿ ಅವ್ರಿಗೆ ಗೊತ್ತಾಗಿದೆ ಈ ಯಾವುದೇ ಒಂದು ಈ ಪಕ್ಷಿಗಳಿಗೂ ಕೂಡ ಬುದ್ಧಿವಂತಿಕೆ ಇದೆ. ಅದಕ್ಕೆ ಈಗಿನ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಹೇಳ್ತಾರಲ್ಲ, ಕೃತಕ ಬುದ್ಧಿಮತ್ತೆ ಯುಗ ಅಂತ ಹೇಳ್ತಾರೆ. ಆದರೆ ಈ ಸೃಷ್ಟಿಯಲ್ಲಿ ಇರುವ ಜೀವಜಾಲಕ್ಕೆ ಇದೆಯಲ್ಲ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಆಯಿತು. ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂದರೆ ಸಹಜವಾದಂತಹ ಬುದ್ಧಿಮತ್ತೆ ಇದೆ ಅಂತ. ಅಂತಹ ಸಹಜವಾದ ಬುದ್ಧಿಮತ್ತೆ ಆ ಕೋಳಿ ಹೇಟೆಗೆ ಇದೆ. ಆ ಕೋಳಿ ಹೇಟೆ ಅದು ಮೊಟ್ಟೆ ಇಟ್ಟಿದೆ, ಒಂದು 20 ಮೊಟ್ಟೆ ಇಟ್ಟಿದೆ. ಅದಕ್ಕೆ ಕಾವು ಕೊಡಲು ಕೂತಿರುತ್ತೆ. ಅದು ಆ ಮರಿಗಳನ್ನೆಲ್ಲ ಅದು ಸಾಕಬೇಕು, ಅದು ಅಲ್ಲಿ ಮನುಷ್ಯರಿಗೆ ಗೊತ್ತಾಗಬಾರ್ದು ಅದು. ಹಾಗಾಗಿ ಅದು ಮನುಷ್ಯ ಬರೋದು ನೋಡಿದ ತಕ್ಷಣ ಅದು ಓಡುತ್ತೆ ಹೀಗೆ. ಹಾಗೆ ಅಂತಹ ಕಥೆಗಳೆಲ್ಲ, ಪರಿಸರದ ಕಥೆಗಳೆಲ್ಲ ಬರುತ್ತೆ. ಅಂದರೆ ಏನು ಈ ಜೀವಜಾಲದಲ್ಲಿ ಯಾವ ರೀತಿಯ ಒಂದು ವೈಶಿಷ್ಟ್ಯ ಇದೆ ಎನ್ನುವುದೆಲ್ಲ ತೇಜಸ್ವಿಯವರು ಅವರ ಕಥೆಗಳ ಮೂಲಕ ತಿಳಿಸ್ತಾರೆ. ಇಷ್ಟು ಹೇಳಿ ನಾನು ಹೆಚ್ಚು ಮಾತು ಬೆಳೆಸಲ್ಲ. ಈ ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬೆಂಗಳೂರು ಇವರು ಅದೇ ತೇಜಸ್ವಿಯವರು ಒಮ್ಮೆ ನನ್ನ ಹತ್ರನೇ ಹೇಳ್ತಾ ಇದ್ರು, ಈ ಬೆಂಗಳೂರಿನ ವಿಷಯ ಮಾತಾಡಿದಾಗ ಹೇಳ್ತಾ ಇದ್ರು, ಯಾರಾದರೂ ಮನುಷ್ಯ ಮಾತ್ರರಾದವರು ಈ ಬೆಂಗಳೂರಲ್ಲಿ ಇರೋಕ್ಕಾಗುತ್ತೇನ್ರಿ ಅಂತ. ಮನುಷ್ಯ ಮಾತ್ರರಾದವರು ಈ ಬೆಂಗಳೂರಿನಲ್ಲಿ ಅಂದರೆ ಅಷ್ಟು ಒಂದು ಕಡೆಯಿಂದ ಒಂದು ಕೊಡೋಕೆ 2 ಗಂಟೆ ಎಲ್ಲ ಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಈ ಮನುಷ್ಯ ಮಾತ್ರರಾದವರು ಇಲ್ಲಿ ಬೆಂಗಳೂರಲ್ಲಿ ಇರೋಕ್ಕಾಗುತ್ತೇನ್ರಿ ಅಂತ. ಅಂದರೆ ಅವರು ಬೆಂಗಳೂರನ್ನು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅವರು. ಆದರೆ ಅವರ ಅಧ್ಯಯನ ಕೇಂದ್ರ ಇಲ್ಲಿ ಸ್ಥಾಪನೆ ಮಾಡಲೇಬೇಕು, ಯಾಕಂದರೆ ಅವರ ಸಾವಿರಾರು ಲಕ್ಷಾಂತರ ಮಂದಿ ಅಭಿಮಾನಿಗಳೇ ಇಲ್ಲಿದ್ದಾರೆ. ತೇಜಸ್ವಿಯವರಿಗೆ ಬೆಂಗಳೂರು ಅತಿ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವರ ಅಭಿಮಾನಿಗಳೆಲ್ಲಿರ್ತಾರೆ. ಹಾಗಾಗಿ ತೇಜಸ್ವಿಯವರ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲಿ ತೇಜಸ್ವಿಯವರ ಆತ್ಮ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಇಲ್ಲಿ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ನರೇಂದ್ರ ಅವರ ಮಾತೃಶ್ರೀ ಅವರು, ಶಿವಾರೆಡ್ಡಿ ಅವರು ಎಲ್ಲ ತುಂಬ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಈ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.